ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ PGCET ರಿಸಲ್ಟ್ನಾಗ ಗ್ಲಿಚ್ ಅದ, ಕನ್ಫ್ಯೂಷನ್ ಅದ, ಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ ಅಂತ, ಆಮೇಲೆ ರ್ಯಾಂಕ್ ಸರಿಯಾಗಿ ಬಂದಿಲ್ಲ ಅಂತ ಹೇಳತ್ತಾರ ಸ್ಟೂಡೆಂಟ್ಗಳು. ರಿವೈಸ್ ಕೀ ಆನ್ಸರ್ಸ್ ಬಿಟ್ಟಿದ್ರು. ಆ ರೀತಿ ನೋಡಿದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಮಾರ್ಕ್ಸ್ ಬರಾತಿಲ್ಲ. ಅದರಿಂದ ನಮ್ಮ ರ್ಯಾಂಕ್ ಕಡಿಮೆ ಆಗ್ಯಾವಂತ ಕೆಲವೊಂದು ಸ್ಟೂಡೆಂಟ್ಗಳದ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಆಮೇಲೆ ಇದ್ರದ್ದು ನ್ಯೂಸ್ ಭಾಳ ಬರತ್ತದ. ಆ್ಯಕ್ಚುಲಿ KEA ಏನು ರಿಸಲ್ಟ್ ಬಿಟ್ಟದ ಅದ್ರ ಭಾಳ ಗ್ಲಿಚಸ್ ಅದಾವಂತ ಭಾಳಷ್ಟು ಜನ ನ್ಯೂಸ್ ನೋಡೀನಿ. ರೆಡಿಟ್, ಆಮೇಲೆ ನಿಮ್ಮ ವೆಬ್ಸೈಟ್ಸ್ಗಳಲ್ಲಿ, ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತುಂಬ ಜನಗೆ ಇವು ಬರತ್ತಿದ್ದು. ಇದು ಒಂದು ಏನು ನಡೆದದೋ ಇಲ್ಲ ಸುಮ್ಮನೆ ಏನೋ ಒಂದು ಫೇಕ್ ನ್ಯೂಸ್ ಅದು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ನಾ ನೋಡೋ ಪ್ರಕಾರ ಭಾಳಷ್ಟು ಜನ ನೋಡೀನಿ ಇದು ಆಲ್ಮೋಸ್ಟ್ ರಿಯಲ್ ಅಂತ ಅನ್ಸಾತದ. ಹಿಂಗಾಗಿ ಭಾಳಷ್ಟು ಸ್ಟೂಡೆಂಟ್ಗಳು ಏನು ಹೇಳತ್ತಾರಂದ್ರೆ ತಮ್ಮ ಈಗ ಒಂದು ನ್ಯೂಸ್ ಬಂದಿತ್ತು. ನ್ಯೂಸ್ನಾಗ ಏನಂದಾರ ಅಂದ್ರೆ 69 ಮಾರ್ಕ್ಸಿಗೆ ಒಬ್ಬಂದು ರ್ಯಾಂಕ್ 10 ಬಂದದ ಅಂತ ಹೇಳಿದ್ರು. ಓಕೆ, ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಬಟ್ 55 ಮಾರ್ಕ್ಸ್ ಕೊಟ್ಟವರಿಗೆ ರ್ಯಾಂಕ್ 4 ಬಂದಿದೆ ಅಂತ ಹೇಳತ್ತಾರ. ಯಾಕೆ ನನಗೂ ತಿಳಿಯತ್ತಿಲ್ಲ. ಬೇಸಿಕ್ ಸೆನ್ಸ್ ಏನಪ್ಪ ಅಂದ್ರೆ ಎಷ್ಟು ಚಲೋ ಮಾರ್ಕ್ಸ್ ಬಂದಿರ್ತಾವ ಆಮೇಲೆ ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು. ಅದ್ರ ಬಳಿಕ ನಿಮ್ಮ ಕಾಸ್ಟ್ ಕ್ಯಾಟಗರಿ, ನಿಮ್ಮ ಏನಾದರೂ ರಿಸರ್ವ್ಡ್ ಫೆಸಿಲಿಟಿ ಇದ್ದು ಅಂದ್ರೆ ಅವು ನಿಮ್ಗೆ ಕೊಡ್ತಾರೆ. ಆದರೆ 69 ಮಾರ್ಕ್ಸಿಗೆ ರ್ಯಾಂಕ್ 10 ಆಮೇಲೆ 55 ಮಾರ್ಕ್ಸಿಗೆ ರ್ಯಾಂಕ್ 4 ಕೊಟ್ಟಿದ್ದು ನನಗೆ ಯಾಕೋ ಒಂಥರ ಇದು ಭಾಳ ಗ್ಲಿಚ್ ಆಗಿದೆ ತಪ್ಸಾತದ. ನಿಮ್ಮ ರ್ಯಾಂಕ್ ಆಮೇಲೆ ಹೊಳ್ಳಿ ರಿವೈಸ್ ಮಾಡಿ ಕೊಡ್ಬೋದು KEAದವ್ರು. ಈ ಇನ್ನ ತನ KEAದಿಂದ ಯಾವುದೂ ಅಫಿಷಿಯಲ್ ನ್ಯೂಸ್ ಅಂತೂ ಬಂದಿಲ್ಲ, ಯಾವುದೂ ನೋಟಿಫಿಕೇಶನ್ ಬಂದಿಲ್ಲ. ಆದ್ರೂ ಭಾಳಷ್ಟು ಜನ ಪೋಸ್ಟ್ ನೋಡಿದ್ರಿಂದ ನಾ ಈ ವಿಡಿಯೋ ಮಾಡತ್ತೀನಿ. ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಚಲೋ ರ್ಯಾಂಕ್ ಬಂದಿದ್ರು ಓಕೆ. ಕೆಲವೊಬ್ಬರಿಗೆ ಅಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿದ್ದಿಲ್ಲ ಅಂದ್ರೆ ರ್ಯಾಂಕ್ ಇನ್ನೊಮ್ಮೆ ಚೇಂಜ್ನೂ ಆಗೋ ಚಾನ್ಸಸ್ ಅದ. ಹೀಗಾಗಿ ಸ್ಟೇ ಟ್ಯೂನ್ಡ್. ನಿಮಗೂ ನ್ಯೂಸ್ ಬರ್ಬೋದು KE ಅಥಾರಿಟೀಸ್ದಿಂದ್ರೆ ಆಗಲಿ, ಇಲ್ಲ ನಿಮಗೂ ಯಾವ್ದ್ರ ನ್ಯೂಸ್ ಚಾನಲ್ದಿಂದಲೂ. ನೋಡೋಣ, ಇದು ಪ್ರೊವಿಷನಲ್ ಏನೋ ರಿಸಲ್ಟ್, ಏನೋ ರಿಯಲ್ ರಿಸಲ್ಟ್ ಏನಾದರೂ ಚೇಂಜಸ್ ಆಗಿ ಬಿಡ್ತಾರೋ ಏನು ಮಾಡ್ತಾರೋ ಅಂತ ನೋಡ್ಕೊತಿರೋನು. ನೀವು ನಿಮ್ದು ಏನಾರ ಡೌಟ್ ಇತ್ತಪ್ಪ ನಮಗೂ ಕ್ಲಿಯರ್ ಮಾಡ್ಕೋತಿತ್ತು ನಾನು ಕಮೆಂಟ್ ಸೆಕ್ಷನ್ದಾಗ ನಿಮ್ಮ ರ್ಯಾಂಕ್ ಪ್ಲಸ್ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದ್ದು ಹಾಕ್ರಿ. ಅದ್ರದಿಂದ ನಮಗೆ ಏನ್ರಿ ವ್ಯತ್ಯಾಸ ಕಂಡು ಬಂತು ಅಂದ್ರೆ ಸೇಮ್ ಮಾರ್ಕ್ಸಿಗೆ ಸೇಮ್ ರ್ಯಾಂಕ್ ಬಂದದ, ಇಲ್ಲ ಭಾಳ ವ್ಯತ್ಯಾಸ ಅದ ರ್ಯಾಂಕ್ನ್ಯಾಗ, ಕಮ್ಮಿ ಇದ್ದವ್ರಿಗೆ ಜಾಸ್ತಿ ಬಂದದ, ಈ ಥರ ಏನ್ರಿ ಡೌಟ್ ಇದ್ರೆ ನಮ್ಗೆ ಇಲ್ಲೇ ಕ್ಲಿಯರ್ ಆಗ್ಬೋದು. ನಮ್ಮ ಕಮೆಂಟ್ ಸೆಕ್ಷನ್ದಾಗೆ ಕಮೆಂಟ್ ಹಾಕೋದು ಬರ್ರಿ. ಇದರಿಂದ ತುಂಬಾ ಕ್ಲಿಯರಿಟಿ ಸಿಗ್ಬೋದು. ಇವತ್ತಿಗಿಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.